ಇನ್ನು ಮಹಿಳೆಯೊಬ್ಬರು ತಮ್ಮ ಪುತ್ರನ ಬಗ್ಗೆ ಮಾಡಿದಂತಹ ಆಕ್ರೋಶಕ್ಕೆ ಜೊತೆಗೆ ಆರೋಪಕ್ಕೆ ಸಿದ್ದರಾಮಯ್ಯ ಗರಂ ಆದಂತಹ ಘಟನೆ ನಡೆದಿದೆ. ಶಾಸಕರು ನಮ್ಮ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಮಹಿಳೆ ಗರಂ ಆಗಿದ್ರು. ಶಾಸಕ ಯತೀಂದ್ರ ತಮ್ಮ ಕೈಗೆ ಸಿಗ್ತಾ ಇಲ್ಲ, ಜನರ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಮಹಿಳೆಯೊಬ್ಬರು ಆಕ್ರೋಶವನ್ನ ಹೊರ ಹಾಕಿದ್ರು. ಯಾವಾಗ ಮಗನ ಬಗ್ಗೆ ದೂರು ಕೇಳಿ ಬಂತೋ, ದೂರು ನೀಡಿದಂತ ಮಹಿಳೆ ವಿರುದ್ಧ ಸಿದ್ದರಾಮಯ್ಯ ಗರಂ ಆದ್ರು. ಮಹಿಳೆಯ ಕೈಯಿಂದ ಮೈಕನ್ನ ಕಿತ್ಕೊಂಡಂತ ಸಿದ್ದರಾಮಯ್ಯ, ಏನೋ ಯಾವಾಗ ಮೈಕನ್ನ ಕಿತ್ಕೊಳ್ತಾರೋ ಸಿದ್ದರಾಮಯ್ಯ, ಮಹಿಳೆ ಕೂಡ ಸುಮ್ಮನಾಗೋದಿಲ್ಲ. ಟೇಬಲ್ ಅನ್ನ ಕೂಟಿದಂತ ಮಹಿಳೆ ಜಮಾಲಾರ್ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರನ್ನೇ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಕೂಡ ಮಾಡ್ತಾರೆ. ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷೆಯರು ಜಮಾಲಾರ್ ಮಹಿಳೆಯ ವರ್ತನೆಗೆ ಕೆಂಡಾಮಡಲಾದಂತಹ ಸಿದ್ದರಾಮಯ್ಯ, ಏನಮ್ಮ ಆ ದೇಶಕ್ಕೆ ಅನ್ಯಾಯ ಮಾಡಿರೋರ್ ತರ ಮಾತಾಡ್ತಿದೀಯಾ ಅನ್ನುವಂಥ ಮಾತುಗಳನ್ನ ಆಡ್ತಾರೆ. ಯಾವತ್ತಾರು ಬಂದಿದ್ದು ಹೇಳಿದ್ಯೇನಮ್ಮ? ಎಷ್ಟು ಸಾರಿ ಬಂದಿದ್ದೀನಿ ಮೈಸೂರಿಗೆ ಬಂದು ಹೇಳಿದ್ಯಾ? ಈಗ ಹೇಳಿದ್ಯೇನಮ್ಮ? ನೀವು ಎಲ್ಲ ನಾನು ಪತ್ರ ಮಾಡ್ಕೊಂಡು ಬರಕ್ಕಾಗಲ್ಲ, ನಾನು ಬಂದಾಗ ಬರ್ಬೇಕು. ನೀವು ಹೇಳ್ತಾರೆ ಕಂಪ್ಲೇಂಟ್ ಮಾಡೋದು ಸರಿಯಾಗಿ ಮಾಡಬೇಕು. ಟೇಬಲ್ ತರ್ತೀಯಲ್ಲ ಯಾಕೆ? ನಿಮ್ ಊರಿಗೆಲ್ಲ ಕೆಲಸ ಮಾಡಿರೋರು ಯಾರಮ್ಮ? ನೀನ ಮಾಡಿರೋದು ಹೇಳೋ ರೀತಿ ಇರ್ಬೇಕು ನಿನ್ಗೆ. ಏನ್ ಬಹಳ ದೊಡ್ಡ ಲೀಡರ್ ತರ ಏನೇನ ಮಾತಾಡ್ತೀಯ? ಸಾಹೇಬ್ರು ಇವತ್ತು ಸಿಕ್ಕಿರೋದು ಎಲೆಕ್ಷನ್ ಟೈಮ್ ಸಿಕ್ಕಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಏನಿದು ವರ್ತನೆ ಮಾಜಿ ಸಿಎಂ ಸಿದ್ದರಾಮಯ್ಯನವ್ರದ್ದು? ಒಂದು ರೀತಿಯಾದಂತ ಮಹಿಳೆ ಬಂದು ಕೇಳಿದ್ದೆ ತಪ್ಪಾಯ್ತಾ, ಅಥವಾ ತಮ್ಮ ಮಗನ ವಿರುದ್ಧ ಸಿಗ್ತಾ ಇಲ್ಲ ಅಂತ ಹೇಳಿದ್ದೇ ತಪ್ಪಾಯ್ತಾ ಅಂತ ಅಷ್ಟರ ಮಟ್ಟಿಗೆ ಒಂದ್ ಹಂತಕ್ಕೆ ಮಹಿಳೆ ಬಾಯಿ ಮುಚ್ಚಿಸೋ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ? ಯಾಕೆ ಅಷ್ಟೊಂದು ಕೋಪಾತಾಪ ಮಹಿಳೆ ಮೇಲೆ ದಿಲೀಪ್? ಖಂಡಿತವಾಗ್ಲೂ ಆನಂದ್, ಏನು ಅಂತಂದ್ರೆ ಇವತ್ತು ಮಗನ ಕ್ಷೇತ್ರದಲ್ಲಿ ಒಂದು ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲೂ ಕೂಡ ಒಂದೆರಡು ಮೂರು ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿಕ್ಕೆ ಸ್ವತಃ ಮಗನ ಕ್ಷೇತ್ರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಆ ಪ್ರವಾಸವನ್ನ ಕೈಗೊಂಡಿದ್ರು. ಅದರಲ್ಲಿ ಮೊದಲನೇದಾಗಿ ಗರ್ಗೇಶ್ವರಿಯಲ್ಲಿ KPTCL ಸಂಬಂಧಪಟ್ಟಂತ ಒಂದು ಶಂಕುಸ್ಥಾಪನೆ ವಿಚಾರವಾಗಿ ಈ ಒಂದು ಸ್ಥಳಕ್ಕೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಗರ್ಗೇಶ್ವರಿಯ ಮಹಿಳೆಯೊಬ್ರು ನನ್ನ ಈ ಕ್ಷೇತ್ರದಲ್ಲಿ MLA ಸಿಗ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಮೊದಲನೇದಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾವುದೇ ರೀತಿಯಾದಂತ ಕೆಲಸಗಳಾಗ್ತಾ ಇಲ್ಲ ಅನ್ನುವಂತ ಮಾತನ್ನ ಸಮಾಧಾನದಿಂದ ಸಿದ್ದರಾಮಯ್ಯನವರು ಕೇಳ್ತಿರ್ತಾರೆ. ತದನಂತರ MLA ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಮಗನ ಬಗ್ಗೆ
ದೂರನ್ನು ನೀಡ್ತಾ ಇದ್ದ ಕಾರಣಕ್ಕೋಸ್ಕರ ಆಕೆಯ ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಮೊದಲನೇದಾಗಿ ಆಕೆಯ ಬಳಿಯಿಂದ ಮೈಕ್ ಅನ್ನು ಕಿತ್ಕೊಂಡು ತದನಂತರ ಆಕೆಯನ್ನ ನಾನು ಎಷ್ಟು ವರ್ಷ ರಾಜಕಾರಣ ಮಾಡಿದೀನಿ, ನನಗೆ ನೀನು ಅರ್ಜಿ ಕೊಟ್ಟಿದ್ದ, ನಾನು ಯಾವಾಗ ನೀ ಕೇಳಿದಾಗ ಬರ್ಬೇಕಾ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಸಿಟ್ಟನ್ನ ತೋರ್ಪಡಿಸಿದ್ರು. ಅದರಲ್ಲೂ ಕೂಡ ಟಿ ನರಸೀಪುರ ಕ್ಷೇತ್ರದ ಶಾಸಕರ ವಿರುದ್ಧ ಕೂಡ ಅಸಮಾಧಾನ ಹೊರಗಾಕ್ತಿದ್ರು. ಯಾಕಂತಂದ್ರೆ ಇಲ್ಲಿ ಬೇಕಾದಂತ ಅಧಿಕಾರಿಗಳನ್ನ ಅವರು ವರ್ಗಾವಣೆ ಮಾಡ್ಕೊಳ್ತಾರೆ. ಸಮ್ಮಿಶ್ರ ಸರ್ಕಾರದಲ್ಲಿದ್ದೀವಿ, ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರಿಗೆ ಬೇಕಾದಂತ MLA ಕೂಡ ಅವರೇ ವರ್ಗಾವಣೆ ಮಾಡ್ಕೊಳ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಇಲ್ಲಿ ಎಲ್ಲೋ ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ತಮ್ಮ ಗಮನಕ್ಕೆ ಅಂದ್ರೆ ವರುಣಾ ಕ್ಷೇತ್ರ ಮತ್ತೆ ಟಿ ನರಸೀಪುರ ಕ್ಷೇತ್ರ ಎರಡೂ ಒಂದೇ ಕ್ಷೇತ್ರಗಳಾಗಿ ಅಕ್ಕಪಕ್ಕದ ಕ್ಷೇತ್ರಗಳಾಗಿರುತ್ತೆ. ಓಕೆ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ ದಿಲೀಪ್. ಒಂದ್ ನಿಮಿಷ. ಇನ್ನು ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಕೂತಿದ್ದಂತಹ ವ್ಯಕ್ತಿ ಧರ್ಮಸೇನ ಅವರು ನಮ್ಮ ಜೊತೆಗಿದ್ದಾರೆ. ಧರ್ಮಸೇನ ಅವರೇ, ಏನಾಯ್ತು ಏಕಾಏಕಿ ಸಿದ್ದರಾಮಯ್ಯನವರು ಅಷ್ಟೊಂದು ಏರು ಧ್ವನಿಯಲ್ಲಿ ಎದ್ದು ನಿಂತ್ಕೊಂಡು ಆ ಮಹಿಳೆನ ಸುಮ್ಮನೆ ಕೂರ್ಸೋದಕ್ಕೆ ಹೋಗ್ತಾರಲ್ಲ, ಏನ್ ಅವ್ರ ಮಗ ಸಿಗ್ತಾ ಇಲ್ಲ ಅಂತ ಹೇಳೇಬಾರ್ದ ಯಾರುನು? ಇಲ್ಲ ಒಂದು ನಿಮಿಷ. ಅಲ್ಲಿ ಆ ಅಮ್ಮ ಪೂರ್ತಿ ಮಾತಾಡಿದ ನಂತರನೇ ಅವರು ಕೊಡಮ್ಮ ಇಲ್ಲಿ ಮೈಕ್ ಅಂತ ಹೇಳಿ ತಗೊಂಡು ನೀವು ಕೂತ್ಕೊಳ್ಳಮ್ಮ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಇದು ಮೊದಲನೇದು. ಮತ್ತೆ ನೀವು ಅಲ್ಲಿ ಮುಂದಕ್ಕೆ ಹೋಗಿಲ್ಲ. ನೀವು ಇದ್ರಲ್ಲಿ ಎಲ್ಲಿ ನೀವು ಅದೇ ವಿಡಿಯೋನಲ್ಲಿ ಮುಂದಕ್ಕೆ ಹೋದ್ರೆ ನೀವು ಅಲ್ಲಿ ಫುಲ್ ಶಾರ್ಟ್ ತೆಗೆದ್ರೆ ಗೊತ್ತಾಗ್ತದೆ. ಅವ್ರು ಹೇಳೋದು ಏನಂದ್ರೆ ಪೌತಿ ಖಾತೆಗಳು ಆಗ್ತಾ ಇಲ್ಲ ಜನರಿಗೆ. ನಾನು ಆ ಅಮ್ಮ ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದು ನರಸೀಪುರದಲ್ಲಿ, ಜಮಲಾರ ಅಂತ ಅಮ್ಮ ಅವ್ರ ಹೆಸರು. ಅವ್ರಿಗೆ ಏನಾಯ್ತು ಸರ್, ಅವ್ರಿಗೆ ನಾನೇ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ಕೂಡ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ಹೋಗಿ ನೋಡಿ ಸರ್, ಅದನ್ನೆಲ್ಲ ನಾನೇ ನನಗೆ ಹಿಂದೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಎಲ್ಲ ಕೊಟ್ಟಿದ್ದೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ. ಓಕೆ, ಸ್ವಲ್ಪ ಅಮ್ಮ ಜನರ ಪರವಾಗಿ ವಾಯ್ಸ್ ಮಾಡ್ತಾರೆ, ಅದ್ರಲ್ಲೇನು ನಾನೇನು ಅದ್ನಿಲ್ಲ ಅಂತ ಹೇಳಕ್ ಹೋಗಲ್ಲ. ಆದ್ರೆ ನಾವು ಅದಕ್ಕೆ ಇವ್ರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ಅಂತ ಈಗ ನಾನು ವಾಯ್ಸನ್ನೇ ಬಗ್ಬಿಡಿಯೋ ಕೆಲಸ ಮಾಡ್ತಾ ಇದಾರಲ್ಲ ಸಿದ್ದರಾಮಯ್ಯನವರು. ಇಲ್ಲ ನೋಡಿ, ಬೇಕಾದ್ರೆ ನೀವು ಪೂರ್ತಿ ಇದನ್ನ ಸ್ಕ್ರೀನ್ ಮಾಡ್ತೀವಿ. ಅದು ಅಲ್ಲಿ ಏನಿದೆ ಫಸ್ಟ್ ಇಂದ ಅಮ್ಮ ಪೂರ್ತಿ ಮಾತಾಡ್ತಾರೆ. ಅವ್ರು ಹೇಳ್ತಕ್ಕಂಥದ್ದು ಈಗ ನೋಡಮ್ಮ, ನನಗೆ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಈಗ ಜನತಾದಳದ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇದೆ, ಟಿ ನರಸೀಪುರಕ್ಕೆ ಜನತಾದಳದ ಶಾಸಕರು ಇದ್ದಾರೆ, ಅವ್ರುಗಳು ಹಾಕ್ಕೊಂಡಿರ್ತಾರೆ. ನಾನು ಏನಿದೆ ಅಧಿಕಾರಿಗಳಿಗೆ ನಾನು ಬೈದು ನಾನು ಹೇಳ್ತೀನಿ ಅವ್ರಿಗೆ ಕೆಲಸ ಅಲ್ಲ ಧರ್ಮಸೇನ ಅವರೇ, ನೀವು ಅಲ್ಲ ಸಿದ್ದರಾಮಯ್ಯನವರು ಮಾತಾಡೋ ಮಾತಾ ಅದು 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 ಅವ್ರದ್ದು ಅವ್ರು ನೋಡ್ತಾ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅವರು ಒಬ್ಬ ಮಹಿಳೆ ಮಾತಾಡ್ತಾ ಇದ್ದಾರೆ ಅಂತ. ನೋಡಿ, ಫ್ರಮ್ ದ ಬಿಗಿನಿಂಗ್ ಇಂದ ಹಾಕಿ ನಿಮ್ಗೆ ಫ್ರಮ್ ದ ಬಿಗಿನಿಂಗ್. ಧರ್ಮಸೇನ ಅವರು ಒಂದ್ ನಿಮಿಷ, ಆ ಮಹಿಳೆ ಮಾತಾಡೋದನ್ನು ನೋಡಿದ್ವಿ. ಮಹಿಳೆ ಮಾತಾಡೋದ್ಮೇಲೆ ನಿಮ್ಮ ಮಗ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಮೇಜನ್ನ ಕುಟ್ಟೋ ಕೆಲಸ ಮಾಡುತ್ತೆ. ಆ ಸಂದರ್ಭದಲ್ಲಿ ಟೇಬಲ್ ಹೇಳೋದೇನ್ ಗೊತ್ತಾ? ಅಲ್ಲಲ್ಲ ಒಂದ್ ನಿಮಿಷ ಕೇಳಿ ಸರ್. ಅವ್ರು ಹೇಳೋದೇನ್ ಕಂಪ್ಲೇಂಟ್ ಅಮ್ಮ ಹೇಳೋದೇನಂದ್ರೆ, ಸರ್ ಈ ಊರಿಗೆ ಬಂದ್ರೆ ನಮ್ಗೆ ಯಾರು ತಿಳಿಸಲ್ಲ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅಥವಾ ಮುಖಂಡರುಗಳು ನಮ್ಗೆ ಯಾರು ತಿಳಿಸ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಅಲ್ಲ, ನನಗೆ ಗೊತ್ತಿರುವ ಹಾಗೆ ವಾರಕ್ಕೆ 4 ದಿವಸ ಅವರು ಈಗ ನಮ್ಮ ಟಿ ನರಸೀಪುರ ಹೋಬಳಿ ಒಂದು ಅವ್ರಿಗೆ ಕ್ಷೇತ್ರಕ್ಕೆ ಬರುತ್ತೆ, ವರ್ಣ ಕ್ಷೇತ್ರಕ್ಕೆ ಬರುತ್ತೆ, 2 ಹೋಬಳಿ ನಂಜನಗೂಡು ಬರುತ್ತೆ, 1 ಹೋಬಳಿ ಮೈಸೂರು ತಾಲೂಕ್ ಬರುತ್ತೆ. ಇವನ್ ಎಲ್ಲಾ ಹೋಬಳಿಗಳಲ್ಲೂ ಬೆಳಿಗ್ಗೆ ಸಾಯಂಕಾಲ ತನಕ ನಾನ್ ಮೋಸ್ಟ್ಲಿ ನಾನೇನು ಅವ್ರ ಪರ ಮಾತಾಡ್ತೀನಿ ಅಂತ ಏನ್ ಅನ್ಕೋಬೇಡಿ, ಪ್ರತಿ ದಿವಸ 4 ಹೋಬಳಿಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥ. ಬಟ್ ಈ ಮಹಿಳೆ ಯಾಕೆ ಸಿಕ್ಕಿಲ್ಲ ಅಂತ ಪಾಪ ಇವ್ರು ಸುಳ್ಳು ಹೇಳ್ತಾ ಇದಾರೆ, ನೀವೇ ಹೇಳ್ತೀರಿ. ಹೇಳೋದು ನನಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮಂತವ್ರಿಗೆ ಇನ್ಫಾರ್ಮೇಶನ್ಸ್ ಇಲ್ಲ, ನಾವೆಲ್ಲ ಜನರಿಗೂ ಪರವಾಗಿ ಕೆಲಸ ಮಾಡ್ತಾ ಇದೀವಿ ಅನ್ನೋದನ್ನ ಅಮ್ಮ ಹೇಳ್ತಾರೆ. ಮತ್ತೆ ಯಾರಿಗೆ ಸಿಗ್ತಾ ಇದಾರೆ ಹಂಗಿದ್ರೆ? ಯತೀಂದ್ರ ಅವ್ರು ಮತ್ತೆ ಯಾರಿಗೆ ಸಿಗ್ತಾ ಇದಾರೆ? ಬರೀ ಲೀಡರ್ಗಳಿಗೆ ಮಾತ್ರ ಸಿಗ್ತಾ ಇದಾರಾ? ಎಲ್ರಿಗೂ ಸಿಗ್ತಾರೆ ಸರ್. ಈಗ ಮತ್ತೆ ನೀವು ಅಲ್ಲ ಧರ್ಮಸೇನ ಅವರೇ, ನೀವೇ ಅಲ್ಲ ಒಂದ್ ನಿಮಿಷ, ನೀವೇ ಹೇಳ್ತಾ ಇದೀರಿ ಆ ಮಹಿಳೆ ಜನರ ಪರವಾಗಿ ಧ್ವನಿ ಎತ್ತುವಂತ ಮಹಿಳೆ ಅಂತ ನೀವೇ ಹೇಳ್ತೀರಿ. ಆ ಮಹಿಳೆಗೆ ಸಿಗ್ತಾ ಇಲ್ಲ ಅಂದ್ರೆ ಇನ್ ಜನಕ್ಕೆ ಎಲ್ಲಿಂದ ಸಿಗ್ತಾ ಇದಾರೆ ಯತೀಂದ್ರ ಅವರು? ಆಗಲ್ಲ. ಅವ್ರು ಹೇಳೋದು ಏನಂದ್ರೆ ನಮ್ಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇಲ್ಲ. ಆಮೇಲೆ ಅವ್ರು ಹೇಳ್ತಾರೆ ನೋಡಿ, ನೀವು ಇದ್ರಲ್ಲಿ ಸರ್ ಬೆಂಗಳೂರಿಗೆ ಬಂದ್ರು ನಿಮ್ ಮುಂದೆ ಇವರೇ ಸುತ್ಕೊಂಡ್ಬಿಟ್ಟಿರ್ತಾರೆ, ಮೈಸೂರಿಗೆ ಬಂದ್ರು ಇವರೇ ಸುತ್ಕೊಳ್ತಾರೆ, ಇಲ್ಲಿ ಬಂದ್ರು ಇವರೇ ಸುತ್ಕೊಂಡು ನಮ್ಮನ್ನ ಹಿಂದಕ್ಕೆ ತಳ್ಳಿಬಿಡ್ತಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಅದನ್ನ ಸಮಾಧಾನವಾಗಿ ಹೇಳ್ಬೋದಿತ್ತಲ್ಲ ಸಿದ್ದರಾಮಯ್ಯನವರು, ಕೂರ್ಸ್ಕೊಂಡು ಅಲ್ಲಮ್ಮ ಹೀಗೆ ಅಂತ ಒಬ್ಬ ಮಹಿಳೆ ಜೊತೆ ವರ್ತನೆ ಮಾಡೋದ ಈ ತರ ಅವ್ರ ಮಾಜಿ ಸಿಎಂ ಅವರು. ಆ ಎಮ್ಮ ಟೇಬಲ್ ನೆಲ್ಲ ಕುಟ್ಟಿ ಇದು ಮಾಡಿ ಸರ್, ಅವರಿಗೆ ವೋಟ್ ಹಾಕಿರೋರು ಸರ್, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಅವರಿಗೆ ಜನ ಆರಿಸಿ ಕಳಿಸಿದ್ದವರು, ಈಗ ಆ ಕ್ಷೇತ್ರದ ಶಾಸಕರು ಅವ್ರ ಮಗ. ಹಿಂಗಿರುವಾಗ ಒಬ್ಬ ಮಾಜಿ ಮುಖ್ಯಮಂತ್ರಿ ಎದುರುಗಡೆ ತಮ್ಮ ಅಳಲನ್ನು ತೋಡ್ಕೊಳ್ಳುವಾಗ ಸ್ವಲ್ಪ ಅತಿರೇಕವಾಗಿ ಮಾತಾಡಿರ್ಬೋದು. ಹೌದು ಸರ್, ಅವರು ಟೇಬಲ್ ಎಲ್ಲ ಕುಟ್ಟಿ ಹೇಳಿದ್ರು. ನೀನ್ ಯಾಕಮ್ಮ ಟೇಬಲ್ ಹಿಂಗ್ ಕುಟ್ಟಿ? ಏನ್ ನೀನ್ ದೊಡ್ಡ ಲೀಡ್ರಾ? ನೀನ್ ಏನ್ ಮಾತಾಡ್ತಾಳೆ? ಏನ್ ದೊಡ್ಡ ಲೀಡ್ರಾ? ಏನ್ ದೇಶಕ್ಕೆ ಅನ್ಯಾಯ ಮಾಡ ಅಲ್ಲ? ಏನ್ ಮತದಾರ ಆದ್ರೂ ಸಾಕು, ಯಾರು ಲೀಡರ್ಗಳಾಗ್ಬೇಕಾಗಿಲ್ಲ. ಮತ್ತೆ ಸಿದ್ದರಾಮಯ್ಯ ಅವ್ರು ಮಾತಾಡೋ ಮಾತು ಹೆಂಗಿದೆ ಅಲ್ಲಿ? ದೇಶದ ಕೇಳಿ ಸರ್, ನಮ್ಮನ್ನ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ದೇಶದ ಪ್ರಜೆ ಆಗಿದ್ರೆ ಸಾಕು, ಅವ್ರ ಮತದಾರರು ಆಗಿರ್ಬೇಕಂತ ನಾನೇನ್ ಹೇಳಕ್ ಹೋಗಲ್ಲ. ಮತ್ತೆ ಯಾಕೆ ಅಷ್ಟೊಂದು ಸಿಟ್ಟು ನಿಮ್ ಲೀಡರ್ಗೆ? ಇಲ್ಲ, ಅವ್ರು ಹೇಳಿದ್ದು ನೀ ಯಾಕಮ್ಮ ಹಿಂಗ್ ಹೇಳ್ತಾ ಇದೀಯಾ ಅಂತ ಹೇಳ್ತಾ ಇರ್ತಕ್ಕಂಥ. ಅಲ್ಲ, ಇಷ್ಟು ಧರ್ಮಸೇನ ಅವರೇ, ನೀವ್ ಹೇಳೋ ತರ ತುಂಬಾ ಕೂಲ್ ಆಗಿ ಸಿದ್ದರಾಮಯ್ಯನವ್ರನ್ನ ಮಾತಾಡಿಲ್ಲ. ಅವ್ರು ಹಾವಭಾವ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟ್ರ ಮಟ್ಟಿಗೆ ಮಾತಾಡಿದ್ರು ಆ ಮಹಿಳೆ ಜೊತೆಗೆ ಅಂತ.
ಸರ್ ಈಗ ನೀವು ಫುಲ್ ರೆಕಾರ್ಡ್ ಹಾಕೊಂಡು ತೋರಿಸಿ ನೀವು ನೋಡಿ. ಅಲ್ಲ ಧರ್ಮಸೇನ ನೀವು ಅಲ್ಲಿ ಜೊತೆಗಿದ್ದೀರಾ ಅಲ್ಲ ನೀವು ನಾನು ಫುಲ್ ಅಲ್ಲ ನೀವು ಸಿದ್ದರಾಮಯ್ಯನವರು ನಿಮ್ ನಾಯಕರು ಇರಬಹುದು ಅಲ್ಲ ಸಿದ್ದರಾಮಯ್ಯನವರು ನಿಮ್ ನಾಯಕರು ಇರಬಹುದು ಮತ್ತೊಂದಿರಬಹುದು ಅಲ್ಲಿ ಕೂತ್ಕೊಂಡ ಸಂದರ್ಭದಲ್ಲಿ ನಿಮಗೂ ಅನಿಸ್ಲಿಲ್ವಾ ಸಿದ್ದರಾಮಯ್ಯನವ್ರದ್ದು ಅತಿರೇಕದ ವರ್ತನೆ ಅಂತ ಅನಿಸ್ಲಿಲ್ವಾ ನಿಮ್ಗೆ? ಸ್ವತಃ ನಿಮ್ಗೆ ಬಿಡಿ ಅಲ್ಲಿ ಪಕ್ಕದಲ್ಲೇ ಅವ್ರ ಮಗ ಇದಾರಲ್ಲ ಯತೀಂದ್ರ ಅವರು ಹೋಗ್ಲಿ ಬಿಡಿ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಇವ್ರು ಬೈತಾ ಇದಾರೆ, ಮಹಿಳೆಗೂ ಬೈತಾ ಇದಾರೆ. ಒಂದ್ ನಿಮಿಷ ಕೇಳಿ, ಯತೀಂದ್ರ ಅವರು ಈ ಅರ್ಧ ಮುಕ್ಕಾಲ್ ಭಾಗ ಆದ್ಮೇಲೆ ಅವರು ನರಸೀಪುರದಲ್ಲಿ ಕುಂಭಮೇಳದ ಸಭೆ ಇತ್ತು, ಅದ್ ಮುಗಿಸ್ಕೊಂಡ್ ಬಂದ್ರವ್ರು. ಅಷ್ಟೊತ್ತಿಗಾಗ್ಲೇ ಇದು ಯತೀಂದ್ರ ಅವರು ಡಾಕ್ಟರ್ ಯತೀಂದ್ರ ಅವ್ರು ಬರೋ ತನಕ ಬೇಕಾದಷ್ಟು ಮಾತುಕತೆಗಳು ಮುಗ್ದೇ ಹೋಗಿತ್ತು. ಹಂಗೆ ಹೇಳ್ಬೇಕಂತಂದ್ರೆ ಇವತ್ತು ಬೆಳಿಗ್ಗೆ ಮುನ್ಸಿಪಾಲಿಟಿ ಕಾರ್ಯಕ್ರಮ, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಕಾರ್ಯಕ್ರಮ, ಯಾವ್ದೋ ಒಂದು ಆಲ್ಗೂಡಲ್ಲಿ ಒಂದು ಕಾರ್ಯಕ್ರಮ, ಕುಂಭಮೇಳದ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಅವ್ರು ಬಂದಿದ್ದು. ನಾವು ಕೂಡ ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿ ಒಂದಂತೂ ಧರ್ಮಸೇನ ಅವರೇ ಇರ್ಲಿ, ಅವ್ರ ಸಭೆಗೆ ಹೋಗ್ಲಿ, ಅಲ್ಲಿ ಮಾತಾಡ್ತಾರೆ ಸಿದ್ದರಾಮಯ್ಯನವರು, ಇಲ್ಲ ನಾನ್ ಬರ್ತೀನಿ ಅಂತ ನಿನ್ಗೇನಾದ್ರು ಬರ್ಕೊಡ್ಬೇಕಾ, ನಾನ್ ಬಂದಾಗ ನೀನ್ ಬರ್ಬೇಕು. ಏನಿದು ಮಾತಿನ ಅರ್ಥ? ಆಗಲ್ಲ ಸರ್, ನಾನ್ ಬರ್ತೀನಿ. ಇದು ದರ್ಪ ಅಲ್ವಾ? ಇದು ಮತದಾರರ ಮೇಲೆ ತೋರಿಸ್ತಾ ಇರೋ ದರ್ಪ ಅಲ್ವಾ ಇದು? ಇಲ್ಲ ಮತ್ತಿನ್ನೇನಿದು? ಇದು ಪ್ರೀತಿ ವಾತ್ಸಲ್ಯನ ಇದು? ಇಲ್ಲ ಅನ್ಯತಾ ನೀವು ಏನು ನಾನ್ ಭಾವಿಸ್ಕೊಳ್ಳೋದಲ್ಲ ಸರ್, ಅನ್ಯತಾ ನಾವು ಭಾವಿಸ್ಕೊಳ್ಳೋದಲ್ಲ. ಅನ್ಯತಾ ಭಾವಿಸ್ಕೊಳ್ಳೋದು ಇಡೀ ರಾಜ್ಯದ ಜನ ನೋಡ್ತಾ ಇದಾರೆ. ಸಿದ್ದರಾಮಯ್ಯನವ್ರು ಸಿಎಂ ಆಗಿದ್ದಂತವ್ರು, ಈ ರಾಜ್ಯನ ಆಳದಂತವ್ರು, ಅವ್ರ ವರ್ತನೆ ಹೆಂಗಿರ್ಬೇಕು ಸಾರ್ವಜನಿಕವಾಗಿ? ಅಲ್ಲ ಈ ಮಹಿಳೆ ಕೇಳಿದ್ ಅವರು ನೀವೇ ಹೇಳ್ತಾ ಇದ್ರಿ ಅವರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟಿದೀವಿ, ನಿಮ್ದೇ ಕಾರ್ಯಕರ್ತರಲ್ವಾ ಅವರು? ಖಂಡಿತ ಸರ್, ನಮ್ಗೆ ಅದ್ರ ಬಗ್ಗೆ ನಮ್ಗೇನು ಪ್ರತಿಯೊಬ್ಬರು ಕಾರ್ಯಕರ್ತರ ಮೇಲೆ, ನಾಯಕರುಗಳ ಮೇಲೆ, ಮತದಾರರ ಮೇಲೆ, ಈ ದೇಶದ ಸಾಮಾನ್ಯ ಜನರ ಮೇಲೂ ಕೂಡ ನಮ್ಗೆ ಅತಿಯಾದಂತ ಗೌರವ ಇದೆ. ನಾವ್ ಯಾವತ್ತೂ ಕೂಡ ಆತರ ನಡ್ಕೊಂಡವ್ರು ಎಲ್ಲ ನಡ್ಕೊಳ್ಳೋದು ಇಲ್ಲ. ಆದ್ರೆ ಈಗ ಅಲ್ಲಿ ಆಗಿರೋದ್ರಲ್ಲಿ ನೀವೇನ್ ಹೇಳ್ತಾ ಇದ್ರೆ ಅಷ್ಟಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ಧರ್ಮಸೇನ ಅವರು, ಈಗ ನೀವ್ ಹೇಳ್ತಾ ಇರೋದೇನು, ಸಿದ್ದರಾಮಯ್ಯನವ್ರ ವರ್ತನೆ ಸರಿ ಇತ್ತಾ? ಸರ್ ಅವ್ರು ಏನ್ ಕೇಳಿದ್ರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇನೆ. ಆಯಮ್ಮ ಯಾಕಮ್ಮ ಹಿಂಗೆ ಟೇಬಲ್ ಕುಟ್ಟಿ ಹೇಳ್ತೀಯ ಅಂತ ಅವ್ರು ಹೇಳ್ತಾ ಇದಾರೆ ವಾಪಸ್ ಅಷ್ಟೇನೆ. ಓಕೆ, ನೀವು ಅದನ್ನ ಅವ್ರು ಟೇಬಲ್ ಕುಟ್ಟಿ ಯಾಕೆ ಹೇಳ್ಬೇಕು ಅಂತ ಅವ್ರು ಕೇಳ್ತಾ ಇದಾರೆ. ತಪ್ಪಾಯ್ತು ಸರ್ ಅಂತ ಅಮ್ಮ ಹೇಳ್ತಾಳೆ, ಬೇಕಾದ್ರೆ ನೋಡಿ ಅಲ್ಲಿ ಚೆಕ್ ಮಾಡಿ. ಅಲ್ಲ ಅದಾದ್ಮೇಲಿನ ವರ್ತನೆ ಇದೆಯಲ್ಲ ಸಿದ್ದರಾಮಯ್ಯನವ್ರು, ನೀವು ನೋಡಿರ್ತೀರಾ, ಅಲ್ಲೇ ಜೊತೆಗಿದ್ದೀರಾ, ಏನೇನ್ ಮಾತಾಡಿದ್ರು ಸರ್? ಅಲ್ಲಿ ಏನೂ ಆಗಿಲ್ಲ. ಅಲ್ಲಿ ನೋಡಿ ಪಾವತಿ ಖಾತೆಗಳು ಆಗ್ತಾ ಇಲ್ವಂತೆ ಸಾಕಷ್ಟು. ನೋಡಿ ಸರ್, ಈಗ ಜಮೀನುಗಳದಾಗ್ಲಿ ಇದ್ರದೆಲ್ಲ ಹೊಸದಾಗಿ ಬೇಕಾದಷ್ಟು ಇದನ್ನ ಚೇಂಜ್ ಮಾಡ್ಬಿಟ್ಟಿದ್ದಾರೆ DC ಅವರೆಲ್ಲ. ವಿತೌಟ್ ಸ್ಕೆಚ್ ಇಲ್ಲದೆ ಮಾಡಕ್ಕಾಗಲ್ಲ. 2 ವರ್ಷ 3 ವರ್ಷದಿಂದ ಇವೆಲ್ಲ ಆಗ್ತಾ ಇಲ್ಲ ಸರ್. ಆದ್ರು ಆ ಡಾಕ್ಯುಮೆಂಟ್ಸ್ ನಾವು ಅದೇನಿದೆ ಸ್ಕೂಲ್ಸ್ ಎಲ್ಲ ಸರಿಪಡಿಸ್ತೀವಿ, ಬಿಡಿತು ಅದನ್ನ. ಓಕೆ, ಧನ್ಯವಾದ ಧರ್ಮಸೇನ ಎಷ್ಟೊತ್ತು ಮಾತಾಡಿದ್ದಕ್ಕೆ. ಅವರು ಅವ್ರ ನಾಯಕರನ್ನ ಬಿಟ್ಕೊಡೋದಕ್ಕೆ ರೆಡಿನೇ ಇಲ್ಲ. ಅವ್ರು ಮಾಡಿದಂಥ ವರ್ತನೆ ಬಗ್ಗೆ ಅವ್ರು ಒಂದೇ ಒಂದು ಮಾತಾಡ್ತಾ ಇಲ್ಲ. ನಡೆದಿದ್ದಂಥ ಏನು ನಡೀತು ಘಟನೆ ಅದನ್ನ ಹೇಳ್ತಾ ಇದ್ದಾರೆ ವಿನಃ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದೇ ಒಂದು ಮಾತನಾಡ್ತಾ ಇಲ್ಲ. ಸಿಕ್ಕಿರೋದು ಎಲೆಕ್ಷನ್ ಟೈಮ್ ಸಿಕ್ಕಿರೋದು ಎರಡೊತ್ತು ಇಲ್ಲೇ ಇದ್ರೆ ಮಾತಾಡಕ್ ಗೊತ್ತಾಗುತ್ತೆ ಇಲ್ಲ ಏನೇನು ಇಲ್ಲೇ ಬರ್ತಾ ಇರ್ತಾರೆ. ನನಗೆ ಯಾವ ತರ ಬಂದು ಹೇಳಿದ್ಯಾ ನೀನು? ಯಾವ ತರ ಬಂದಿದ್ದು ಹೇಳಿದ್ಯೇನಮ್ಮ? ಎಷ್ಟು ಸಾರಿ ಬಂದಿದ್ದೀನಿ ಮೈಸೂರಿಗೆ ಬಂದು ಹೇಳಿದ್ಯಾ? ನೀ ಹೇಳಿದ್ಯೇನಮ್ಮ? ನೀವು ಎಲ್ಲ ನಾನು ಪತ್ರ ಮಾಡ್ಕೊಂಡು ಬರಕ್ಕಾಗಲ್ಲ, ನಾನು ಬಂದಾಗ ಬರ್ಬೇಕು. ನೀನು ಹೇಳ್ತಾರೆ ಸಿದ್ದರಾಮಯ್ಯನವರು ವರ್ತಿಸ್ತಾ ಇದ್ರು, ಆ ಮಹಿಳೆಗೆ ಯಾವ ರೀತಿಯಾಗಿ ಬೆದರಿಸ್ತಾ ಇದ್ರು. ಕೂತ್ಕೊಳ್ಳಮ್ಮ, ನೀನೇನು ಹೇಳೋದು ಅನ್ನುವಂಥ ಏಕವಚನದ ಪದದಲ್ಲೇ ಮಾತನಾಡ್ತಾ ಆ ಮಹಿಳೆಯ ಮೇಲೆ ಒಂದು ರೀತಿಯಾದಂಥ ವರ್ತನೆ ತೋರುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆದರೆ ಅಲ್ಲಿದ್ದಂಥ ಒಂದಷ್ಟು ಜನ ನಾಯಕರು ಹೇಳ್ತಾ ಇದ್ದಾರೆ, ಇಲ್ಲ ಅವ್ರು ಮಾಡಿದ್ದೇ ಸರಿ, ಅವ್ರು ಅಂಥ ಏನು ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರ ದೃಶ್ಯದಲ್ಲಿ ಸ್ಪಷ್ಟ ಆಗ್ತಾ ಇದೆ ಯಾವ ರೀತಿಯಾಗಿ ಮಾಜಿ CM ಸಿದ್ದರಾಮಯ್ಯ ಆ ಮಹಿಳೆಯ ಜೊತೆಗೆ ವರ್ತಿಸಿದ್ರು ಅಂತ. ಏನು ಹೇಳೋದಕ್ಕೆ ಹೋಗಿದ್ರು ಅಂದರೆ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೈಗೆ ಸಿಗೋದಿಲ್ಲ, ಇಷ್ಟೊಂದೇ ಒಂದು ಮಾತನಾಡಿದ್ದು ಆ ಮಹಿಳೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪಿತ್ತ ನೆತ್ತಿಗಿರುತ್ತೆ.
ಅದು ಯಾವ್ಯಾವ ರೀತಿ ವರ್ತನೆ ತೋರಿಸಿದ್ರು, ಅದು ಯಾವ್ಯಾವ ರೀತಿ ಆ ಮಹಿಳೆ ಮೇಲೆ ಒಂದು ರೀತಿಯಾದಂಥ ವರ್ತನೆ ತೋರಿಸಿದ್ರು ಅಂದರೆ ಅದು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಒಂದು ಬಾರಿ ಮಹಿಳೆ ಮೇಜನ್ನು ಕುಟ್ಟಿ ಹೇಳಿದ್ದಷ್ಟೇ ಸಿದ್ದರಾಮಯ್ಯನವರು 3-4 ಬಾರಿ ಮೇಜನ್ನು ಕುಟ್ಟಿ ಏನು ಹಿಂಗೆ ಹೇಳ್ತಾ ಇದೆಯಾ ಮೇಜು ಕುಟ್ಟಿ, ನಾನು ಬಂದಾಗ ನೀನು ಬರಬೇಕು, ನಾನು ಬರ್ತಾ ಇದ್ದೀನಿ ಅಂತ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ನುವಷ್ಟರ ಮಟ್ಟಿಗೂ ಕೂಡ ಮಾತನಾಡುವಂಥ ಕೆಲಸವನ್ನು ಮಾಜಿ CM ಸಿದ್ದರಾಮಯ್ಯ ಮಾಡಿದ್ರು. ಪಕ್ಕದಲ್ಲಿರೋರು ಸ್ವತಃ ಅವರ ಪುತ್ರ ಯತೀಂದ್ರ ಅವರೇ ಸಮಾಧಾನ ಮಾಡೋದಕ್ಕೆ ಹೋಗ್ತಾರೆ, ಹೋಗ್ಲಿ ಬಿಡಿ ಅಂತ ಹೇಳಿ. ಇಷ್ಟಾದರೂ ಅವ್ರು ಸುಮ್ಮನೆ ಆಗೋದಿಲ್ಲ, ಮುಂದುವರಿತಾನೆ ಆ ಮಹಿಳೆಯ ಮೇಲೆ ಒಂದು ರೀತಿಯಾದಂಥ ದುರ್ವರ್ತನೆ ತೋರುವಂಥ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದ್ರು. ಏನೋ ದೇಶಕ್ಕೆ ಬಹಳ ಅನ್ಯಾಯ ಮಾಡ್ಬಿಟ್ಟಿದ್ದೀವಿ ನಾವು ಮಾತಾಡಿದ್ರೇನು, ಬಹಳ ಅನ್ಯಾಯ ಮಾಡ್ಬಿಟ್ಟಿದ್ದೀವಿ ನಾವು ಹತ್ರ ಮಾತಾಡ್ತೀಯಲ್ಲಮ್ಮ. ನಿಮ್ ಊರಿಗೆಲ್ಲ ಕೆಲಸ ಮಾಡ್ತಿರೋ ಯಾರಮ್ಮ? ಹೇಳೋ ರೀತಿ ಇರ್ಬೇಕು ನಿಮಗೆ. ಅನ್ಯಾಯ ಎರಡೊತ್ತು ಇಲ್ಲೇ ಕೂತ್ಕೊಂಡ್ರೆ ಬೇಗ ಕೂತ್ಕೊಳ್ಳಿ. ಈ ಮೈಕ್ ಕಿತ್ಕೊಂಡಿರೋ ಭರ ನೋಡಿದ್ರೆ ಸಿದ್ದರಾಮಯ್ಯವ್ರಿಗೆ ಯಾವಕ್ಕೆ ಆ ಸಿಟ್ಟು ಬಂತೋ ಏನೋ, ಪುತ್ರನ ಮೇಲಿರುವಂಥ ವ್ಯಾಮೋಹನೋ ಅಥವಾ ಈ ಪುತ್ರನ ಬಗ್ಗೆನೇ, ನನ್ನ ಪುತ್ರನ ಬಗ್ಗೆನೇ ಅಥವಾ ನನ್ನ ಮಗನ ಬಗ್ಗೆನೇ ಕಂಪ್ಲೇಂಟ್ ಹೇಳ್ತಾರೆ ಇವರು ಅನ್ನುವಂಥ ಸಿಟ್ಟು, ಅದು ಯಾಕೋ ಏನೋ ಗೊತ್ತಿಲ್ಲ. ಮಹಿಳೆ ಮಾತನಾಡೋದಕ್ಕೆ ಎದ್ದು ಒಂದೆರಡು ಮಾತನಾಡಿರ್ತಾರೆ, ಅವರ ಪುತ್ರನ ಬಗ್ಗೆ ಆರೋಪ ಮಾಡಿರ್ತಾರೆ. ತಕ್ಷಣಕ್ಕೆ ಆ ಮಹಿಳೆಯ ಕೈಯಲ್ಲಿದ್ದಂಥ ಮೈಕನ್ನು ಕಿತ್ಕೊಳ್ಳೋದಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇಷ್ಟರ ಮಟ್ಟಿಗೆ ಭರದಲ್ಲಿ ಕಿತ್ಕೋತಾರೆ ಅಂದರೆ ಆ ಮಹಿಳೆ ತಬ್ಬಿಬಾಗಿ ಹೋಗ್ತಾರೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಿಟ್ಟಲ್ಲಿ ಮೈಕನ್ನು ಕಿತ್ಕೊಂಡು ಆ ಮಹಿಳೆಯನ್ನು ಬೆದರಿಸುವಂಥ, ಸುಮ್ಮನೆ ಕೂರಿಸುವಂಥ ಕೆಲಸ ಮಾಡ್ತಾರೆ. ಆ ಪಕ್ಕದಲ್ಲೇ ಇದ್ದಂಥ ಇನ್ನೂ ನಾಯಕರೇ ಹಂಗೆ ಹೇಳಿದ್ಮೇಲೆ ಅಕ್ಕಪಕ್ಕದಲ್ಲಿರೋ ಅವರ ಹಿಂಬಾಲಕರು ಸುಮ್ಮನೆ ಇರ್ತಾರ, ಕೂತ್ಕೊಳ್ಳಮ್ಮ ಅಂತ ಮಹಿಳೆಯನ್ನ ಸಮಾಧಾನ ಮಾಡೋದ್ರಲ್ಲೇ ನಿರ್ತರಾದ್ರೆ ವಿನಃ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಹೇಳ್ಬೋದಿತ್ತು. ಇಲ್ಲ, ಮಹಿಳೆ ಹೇಳ್ತಾ ಇರೋದು ನಿಜ ಇದೆ, ಯತೀಂದ್ರ ಅವ್ರು ಸಿಗ್ತಾ ಇಲ್ವೋ, ಅಥವಾ ಸಿಕ್ಕಿರುವಂಥ ಯತೀಂದ್ರ ಅವ್ರ ಕಡೆಯಿಂದ ಕೆಲಸ ಮಾಡೋದಕ್ಕಾಗ್ತಾ ಇಲ್ವೋ, ಅಥವಾ ಯತೀಂದ್ರ ಅವ್ರು ಹೇಳಿದ್ರು ಅಲ್ಲಿರುವಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವೋ, ಇಷ್ಟರ ಮಟ್ಟಿಗೆ ಅವ್ರು ಕೇಳಬೇಕಿತ್ತು. ಏನಾಯ್ತಮ್ಮ, ಏನು ವಿಚಾರ, ಯಾಕೆ ಯತೀಂದ್ರ ಸಿಗ್ತಾ ಇಲ್ವಾ, ಅಥವಾ ಯತೀಂದ್ರ ಬಂದಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಭೇಟಿ ಆಗ್ತಿಲ್ವಾ, ಕೂರಿಸ್ಕೊಂಡು ಮಾತನಾಡ್ಬೋದಿತ್ತು. ಯಾಕಂದರೆ ಅವರು ಅಸಾಮಾನ್ಯ ಶಾಸಕನೂ ಅಲ್ಲ ಅಥವಾ ಮತ್ತೊಂದಲ್ಲ, ಇಡೀ ರಾಜ್ಯವನ್ನು ಆಳ್ದಂಥ CM ಆಗಿ ಇಡೀ ರಾಜ್ಯವನ್ನು ಆಳ್ದಂಥ ಸಿದ್ದರಾಮಯ್ಯನವರಿಗೆ ಯಾಕೆ ಇಷ್ಟೊಂದು ಸಿಟ್ಟು? ಆ ಮಹಿಳೆಯನ್ನು ಕೂರಿಸಿ ಸಮಾಧಾನ ಮಾಡಿ ಏನು ಆರೋಪ, ಏನು ಏನು ಸಮಸ್ಯೆ ಆಗಿದೆ ಅಂತ ಆಲಿಸ್ಬೋದಿತ್ತು. ಇವ್ಯಾವುದನ್ನು ಕೂಡ ಮಾಡೋದಿಲ್ಲ. ಏಕಾಏಕಿ ಆ ಮಹಿಳೆಯ ವಿರುದ್ಧನೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕೈಲಿದ್ದಂಥ ಮೈಕ್ ಕಿತ್ಕೋತಾರೆ, ಏಕವಚನದಲ್ಲೇ ಕೂತ್ಕೋ ಅಂತಾರೆ. ಮಹಿಳೆ ಏನೋ ಹೇಳೋದಕ್ಕೆ ಹೋದರೂ ಕೂಡ ಕೂತ್ಕೋ ಅನ್ನೋದನ್ನು ಬಿಟ್ಟು ಇನ್ಯಾವ ಸಮಾಧಾನ ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಂದಾಗೋದಿಲ್ಲ. ಏನೋ ಅಲ್ಲಿಯೇ ಇದ್ದಂಥ ಒಂದಷ್ಟು ನಾಯಕರು ಸಿದ್ದರಾಮಯ್ಯನವರಿಗೆ ಬಿಡಿ ಅನ್ನುವಂಥ ಕೆಲಸ ಮಾತನ್ನ ಹೇಳೋದಕ್ಕೆ ಹೋಗ್ತಾರೆ. ಅವರನ್ನು ಕೂಡ ಸೇರಿಸಿ ಸಿದ್ದರಾಮಯ್ಯನವರು ಬೈಯೋದಕ್ಕೆ ಶುರು ಮಾಡ್ತಾರೆ. ಸುಮ್ಮನಿರಪ್ಪ ಅಂತ ಹೇಳಿ ಒಂದು ರೀತಿಯಾಗಿ ಏರು ಧ್ವನಿಯಲ್ಲಿ ಮಾತನಾಡ್ತಾರೆ. ಎರಡೊತ್ತು ಇಲ್ಲೇ ಎರಡೊತ್ತು ಇಲ್ಲೇ ಕೂತ್ಕೊಂಡ್ರೆ ಬೇಗ ಕೂತ್ಕೊಳ್ಳಿ. ಎರಡೊತ್ತು ಇಲ್ಲೇ ಕೂತ್ಕೊಳ್ಳಿ. ಎರಡೊತ್ತು ಇಲ್ಲೇ
ಕೂತ್ಕೊಳ್ರಿ ಬೇಗ ಬೇಗ ಕೂತ್ಕೊಳ್ಳಿ ಸಾಹೇಬ್ರು ಇವತ್ತು ಸಿಕ್ಕಿರೋದು ಎಲೆಕ್ಷನ್ ಟೈಮ್ಲಿ ಸಿಕ್ಕಿರೋದು ಇಲ್ಲ ಕೂತ್ಕೊಳ್ರಿ ಬೇಗ ಬೇಗ ಕೂತ್ಕೊಳ್ಳಿ ಎರಡೊತ್ತು ಇಲ್ಲೇ ಮಾತಾಡಕ್ ಗೊತ್ತಾಗುತ್ತೆ ಇಲ್ಲ ಏನೇನು ಇಲ್ಲೇ ಬರ್ತಾ ಇರ್ತಾರೆ ಹೇಳ್ಬೇಕು ನೀನು. ಏನೋ ಸಿದ್ದರಾಮಯ್ಯನವರ ಈ ವರ್ತನೆ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ಮುಖಂಡ ಜೊತೆಗೆ ಶಾಸಕರಾಗಿರುವಂಥ KS ಈಶ್ವರಪ್ಪ ನಮ್ಮ ಜೊತೆಗಿದ್ದಾರೆ. ಈಶ್ವರಪ್ಪ ಅವರೇ, ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲೂ ಕೂಡ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತ ಮಹಿಳೆ ಜೊತೆಗೆ ಸಿದ್ದರಾಮಯ್ಯನವರು. ನನ್ಗೆ ಆ ಟಿವಿಗಳು ನೋಡಿದ್ಮೇಲೆ ಈ ಟಿವಿಗಳ ಯಾಕಾದ್ರೂ ಇದೋ ಅಂತ ಅನಿಸ್ತಾ ಇದೆ. ಯಾಕೆ ಹಂಗ ಅನ್ನಿಸ್ತು? ಒಬ್ಬ ಚುನಾಯಿತ ಪ್ರತಿನಿಧಿ ಹ್ಮ್ ಗೂಂಡಾ ರೀತಿ ಹೆಣ್ಮಕ್ಳ ಹತ್ರ ವರ್ತನೆ ಮಾಡಿದ್ರೆ ಈ ಟಿವಿನಲ್ಲಿ ನಾವು ನೋಡ್ಬೇಕಾದ ಸ್ಥಿತಿ ನಮಗೆ ಬಂತಲ್ಲ ಅಂತ ಪ್ರಜೆಗಳಿಗೆ ನನಗೂ ಅನ್ಸುತ್ತೆ. ವಿರೋಧ ಪಕ್ಷದ ಶಾಸಕನಾಗಿ ನಿಜಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಕಲಾಸಿ ಪಾಳಿದ ರೌಡಿ ರೂಪದಲ್ಲಿ ನಡ್ಕೊಂಡ್ರೆ ಜನ ಹೆಂಗ್ ಹೋಗ್ತಾರ್ರಿ? ಈಗ ಬಹಳ ವಿವರಕ್ಕೆ ಹೋಗಲ್ಲ ನಾನು, ತುಂಬಾ ಸ್ಪಷ್ಟವಾಗಿ ಸಿದ್ದರಾಮಯ್ಯರು ಹೇಳ್ತೀನಿ. ಅವರು ಎಷ್ಟೇ ತಪ್ಪಾದ್ರೂ ತಪ್ಪು ಮಾಡಿದಾಗ ಅವರೇ ಅದನ್ನೇ ಡಿಪೆಂಡ್ ಮಾಡ್ಕೊಂಡಂತ ಪದ್ಧತಿ ಮುಂಚೆ ನಡ್ಕೊಂಡ್ ಬಂದಿದೆ ಅವ್ರಿಗೆ. ನಾನ್ ಮಾಡಿದ ತಪ್ಪ ಇದೆ, ದಯವಿಟ್ಟು ಕ್ಷಮಿಸಿ ಅಂತ ರಾಜ್ಯ ಜನ ಮುಂದೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಕೇಳೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಇನ್ನು ಅವ್ರಿಗೆ ಬಿಟ್ಟಿದ್ದ ವಿಚಾರ ಅಲ್ಲ. ಏನ್ ಆ ಮಹಿಳೆ ಬಂದು ನಿಮ್ ಮಗ ಸಿಗ್ತಾ ಇಲ್ಲ, ಶಾಸಕರು ಸಿಗ್ತಾ ಇಲ್ಲ ಅಂತ ಹೇಳೋದೇ ತಪ್ಪ ಅಂತ ಅಲ್ಲ. ಅದಕ್ಕೆ ನಾನು ಹೇಳ್ದಲ್ಲ, ಕೇಳಿ ಸಿದ್ದರಾಮಯ್ಯಗೆ ಅದಕ್ಕೆ 100 ಉತ್ತರ ಕೊಡ್ತಾರೆ ಅವರು. ಅವ್ರು ಮಾಡಿದ ತಪ್ಪನ್ನ ಅದೇ ಸರಿ ಅಂತ ವಾದ ಮಾಡ್ಕೊಂಡು ಹೋಗ್ತಾರೆ. ಒಬ್ಬ ಹೆಣ್ಮನ ಟಿವಿಗಳು ನೋಡಿದೆ ಎಲ್ಲ, ನಿಮ್ ಟಿವಿಲಿ ನೋಡಿದಾಗ ನನಗೆ ಒಂಥರ ನಾಚಿಕೆ ಆಯ್ತು. ನನಗೆ ಇನ್ನೊಬ್ಬ ಲೀಡರ್ ಮುಖ್ಯಮಂತ್ರಿ ಆಗಿದ್ರಲ್ಲಪ್ಪ ನಮ್ಮ ರಾಜ್ಯಕ್ಕೆ ಅಂತ. ಮತ್ತೆ ನಾನು ಸೋರ್ಸೋದಕ್ಕೆ ಯಾರೋ ಹೊಟ್ಟೆ ನಾನು ಸೋಲಿದ್ರು ಅಂತ. ಸೋರಿಸಿದ್ದು ಸರಿಯಾದ ಕೆಲಸ ಮಾಡಿದ ರಾಜ್ಯ ಜನ ಇವತ್ತಿನ ಟಿವಿ ನೋಡ್ಬಿಟ್ರೆ. ನಿಮ್ ಟಿವಿ ನೋಡಿದ್ರೆ, ಪಬ್ಲಿಕ್ ಟಿವಿ ನಿಮ್ದು ಟಿವಿನ ನೋಡಿದ್ರೆ ನಿಜಕ್ಕೂ ಸರಿಯಾದ ಕೆಲಸ ಮಾಡಿದ್ದಾರೆ ರಾಜ್ಯ ಜನ ಅಂತ ಅನ್ಸುತ್ತೆ. ಇಂಥವ್ರು ಮುಖ್ಯಮಂತ್ರಿ ಸ್ಥಾನ ಕಿತ್ತಾಕಿದ್ ಕರೆಕ್ಟ್ ಇದೆ ಅಂತ ಅನ್ಸುತ್ತೆ. ಹೇಳಿ 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 ಹೇಳಿ. ಈಗ ಇದ್ರಲ್ಲೂ ಅಷ್ಟೇನೆ, ಅವರು ರೆಸಾರ್ಟ್ ನಲ್ಲಿ ನಡೀತು. ಒಬ್ಬ ಕಾಂಗ್ರೆಸ್ ಶಾಸಕ ಇನ್ನೊಬ್ಬ ಕಾಂಗ್ರೆಸ್ ಶಾಸಕನ ಮೇಲೆ ಕೊಲೆನೇ ಮಾಡುವಂತ ಪ್ರಯತ್ನ ನಡೆದ್ರು ಅಂತ ಪ್ರಿಯಾಕ್ಷೇಪಣೆ ಹಾಕಿದ್ರು. ಈ ಕಾಂಗ್ರೆಸ್ ಅವ್ರು ಹೆಂಗ್ ಡಿಪೆಂಡ್ ಮಾಡ್ಕೋತಾರೆ? ಅವ್ನ್ ಎದೆ ನೋವಿತ್ತು, ಅವ್ನ್ ಮದುವೆಗೆ ಹೋಗಿದ್ದ. ಈ ರೀತಿ ಕಾಂಗ್ರೆಸ್ನವರು ಕೊಲೆಗಡಕರಿಗೂ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಸಿದ್ದರಾಮಯ್ಯ ಇನ್ನೇನು ನಿರೀಕ್ಷೆ ಮಾಡ್ತೀರಿ? ಇದೇ ನಿರೀಕ್ಷೆ ಮಾಡ್ಲಿಕ್ಕೆ 10 ಜನ ಬೇರೆ ಈ ರೀತಿ ಗುಂಡಾಗಿರಿ ಬಿಟ್ರೆ ಬೇರೆ ಏನೇ ನಿರೀಕ್ಷೆ ಮಾಡಕ್ ಆಗಲ್ಲ. ಅಲ್ಲ, ಮಹಿಳೆಯೊಬ್ರು ಬಂದು ಏನೋ ಸಮಸ್ಯೆ ಹೇಳ್ತಾ ಇದ್ದಾರೆ, ಕೂರಿಸ್ಕೊಂಡು ಮಾತಾಡಿಸಿ ಏರು ಧ್ವನಿಲ್ ಮಾತಾಡಿರ್ಬೋದು. ಆ ಮಹಿಳೆನೇ ಮೊದಲೇ ಏರು ಧ್ವನಿಲ್ ಮಾತಾಡಿರ್ಬೋದು. ಆದರೆ ನೀವು ಜನಪ್ರತಿನಿಧಿ ಅಲ್ವಾ, ಮಾತಾಡುವಂಥ ಮಾತು, ತೋರಿಸುವಂಥ ವರ್ತನೆ ಎಲ್ಲವೂ ಸರಿಯಾಗಿರ್ಬೇಕು. ಏನು ಆ ಮೈಕ್ ಕಿತ್ಕೊಳ್ಳೋದೇನು, ಕೂರು ಅನ್ನೋದೇನು, ಏರು ಧ್ವನಿಲ್ ಮಾತಾಡೋದೇನು? ಏನ್ ಇವ್ರು ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ನಂಗೆ. ಅವ್ರ ಮನೆಗಿರೋರು ಕೂಡ ಇವರ ದುರ್ವರ್ತನೆ ಬಗ್ಗೆ ಒಪ್ಪಲ್ಲ. ಅಲ್ಲ, ಈಗಲೇ ಅಲ್ಲಿ ಕುತ್ಕೊಂಡಿದ್ದಂತ ಇನ್ನೊಬ್ರು ನಾಯಕರು ಹೇಳ್ತಾ ಇದ್ರು, ಹೆಣ್ಮಕ್ಳ ಬಗ್ಗೆ ಇವ್ರು ನಡ್ಕೊಂಡಿರೋ ರೀತಿನ ಇಡೀ ರಾಜ್ಯದ ಹೆಣ್ಮಕ್ಳು ನೋಡಿದ್ದಾರೆ, ಗಂಡ್ಮಕ್ಳು ನೋಡಿದ್ದಾರೆ, ಎಲ್ಲಾ ಮತದಾರರು ನೋಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳಿದೆ, ಇಂಥ ದುರ್ವರ್ತನೆ ಮಾಡ್ತಾ ಇರುತ್ತೆ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗಿದೆ. ಇನ್ನು ಇವತ್ತು ಕಾಂಗ್ರೆಸ್ ಕೆಲವು ಶಾಸಕರು ಹೇಳಿದ್ದಾರೆ ನನಗೆ ಸಿದ್ದರಾಮಯ್ಯ ಇದ್ದಾರೆ ಅಂತ. ಅವ್ರೇನ್ ಹೇಳ್ತಾರೆ ಕೇಳ್ಬೇಕು ಇವಾಗ. ಈ ರೀತಿ ಗುಡ್ಡಾಗಿರಿ ಸಿದ್ದರಾಮಯ್ಯ ನೋಡಿದಾರೋ ಯಾರು ನೋಡಿದಾರೋ ಅಂತ. ಇಂಥ ದುಸ್ಥಿತಿ ರಾಜ್ಯಕ್ಕೆ ಎಂದೆಂದೆಂದೆಂದೂ ಬಂದಿರಲಿಲ್ಲ. ಏನು, ಯಾಕಂದ್ರೆ ಮಹಿಳೆ ಏನೋ ಸಮಸ್ಯೆ ಆಗಿದೆ, ಅವ್ರ ಮಗನೇ ಅಲ್ಲೇ ಪಕ್ಕದಲ್ಲಿದ್ದಾರೆ, ಬಿಟ್ಬಿಡಿ ಅಂತ ಹೇಳ್ತಿದ್ದಾರೆ, ಆದ್ರೂ ಕೇಳ್ತಾ ಇಲ್ಲ ಇವರು. ಅಲ್ಲ, ಅವ್ರ ಮಗನ ಬಗ್ಗೆ ನಂಗೆ ತುಂಬಾ ಗೌರವ ಇದೆ. ಖಂಡಿತ ಅವ್ರ ಮಗ, ಅವರು ನಿಜಕ್ಕೂ ಅವರು ನಡವಳಿಕೆ ಯತೀಂದ್ರ ನೋಡಿದ್ದೀನಿ. ಅಸೆಂಬ್ಲಿನಲ್ಲೂ ಕೂಡ ತುಂಬಾ ಒಳ್ಳೆ ನಡವಳಿಕೆ. ಸಿದ್ದರಾಮಯ್ಯನ ಮಗ ನೆನಪ ಇವರು ಅಂತ ಅನುಮಾನ ಬರಂಗ್ ನಡ್ಕೋತಾರೆ. ಆದ್ರೆ ಅವ್ರ ಮಗ ಅಲ್ಲ, ಯಾರು ಹೇಳಿದ್ರು ಕೂಡ ಅವರ ದುರ್ವರ್ತನೆ ಎಂದೂ ಕಮ್ಮಿ ಆಗಲ್ಲ, ಸೊಕ್ಕಿನ ಮಾತು ಕಮ್ಮಿ ಆಗೋದಿಲ್ಲ. ಏನು ಅವ್ರು ನೀವು ಗಮನಿಸಿದಿರಲ್ಲ, ಏನು ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿದೆ, ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಇನ್ನೂ ಮುಖ್ಯಮಂತ್ರಿ ಕೇಳ್ತಾರೆ. ಇವ್ರು ವಯಸ್ಸಾಗಿಲ್ವಾ? ವಯಸ್ಸಾದ್ರೂ ಬುದ್ಧಿ ಇರಲ್ಲ ಅವ್ರಿಗೆ. ಇವ್ರ ಮಾತು ಇದೇ ರೀತಿ. ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅವ್ರು ನಡ್ಕೊಂಡಂತ ಮಾತುಗಳು ಕೇಳಿದಾಗ ಏನಾಗಿದೆ ಅವ್ರಿಗೆ ಅನ್ಸುತ್ತೆ. ನಿಜ.
ಈ ಅಷ್ಟೊಂದು ಜನ ಇದಾರಲ್ಲಿ, ಅಷ್ಟೊಂದು ಜನರ ಮಧ್ಯೆ ನಾನು ಇನ್ನೊಂದು ಮಾತು ಹೇಳ್ತಾರೆ ಈಶ್ವರಪ್ಪ ಅವ್ರೆ, ನಾನು ಬರ್ಬೇಕಾದ್ರೆ ನಿನಗೆ ಹೇಳಿ ಬರೋ ಅವಶ್ಯಕತೆ ಇಲ್ಲ, ನಾನ್ ಬಂದಾಗ ನೀನ್ ಬರ್ಬೇಕು ಅಂತ. ಹೌದಲ್ಲ, ಕರೆಕ್ಟ್ ಇದೆ. ಪಾಪ ಕೊಂಡ್ಕೊಂಡಿದ್ದಾರೆ. ಇರ್ಲಿ ಸರ್, ನೋಡೋಣ, ರಾಜ್ಯ ಜನ ನೋಡಿ ತೀರ್ಮಾನ ತಗೋತಾರೆ ತೊಳಿ. ಓಕೆ, ಧನ್ಯವಾದ ಈಶ್ವರಪ್ಪ. ಎಷ್ಟೊತ್ತು ಟಿವಿ9 ಜೊತೆ ಮಾತಾಡ್ದಕ್ಕೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಈಗ ತಾನೇ ನೋಡ್ತಾ ಇದ್ದೆ, ಇನ್ನೊಂದು ಸರ್ತಿ ಗೆಲ್ಬೇಕಿತ್ತು, ನಾನು ಇನ್ನೊಂದು 5 ವರ್ಷ ಆಡಳಿತ ನಡೆಸಬೇಕಿತ್ತು ಅನ್ನೋ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರು. ನಾನೊಂದು ಸೋಲಿಸ್ಬಿಟ್ರು ಅಂತ. ಯಾಕೆ ಸೋಲಿಸಿದ್ರು ಅಂದರೆ ಇಂಥದ್ದಕ್ಕೆ ಸೋಲಿಸಿದ್ರು ಸಿದ್ದರಾಮಯ್ಯನವರನ್ನ, ರಾಜ್ಯದ ಜನ ಇದೇ ವಿಚಾರಕ್ಕೆ ಅವ್ರನ್ನ ಸೋಲಿಸಿದ್ರು ಅನ್ನುವಂಥ ಮಾತನ್ನ ಈಶ್ವರಪ್ಪ ಹೇಳ್ತಾ ಇದ್ರು.